ಶಿವನಹಳ್ಳಿ ಅಂದರೆ ಶಿವನ ಸನ್ನಿಧಿಯಲ್ಲಿರುವ ಹಳ್ಳಿ. ಈ ಊರಿನ ಪಕ್ಕದಲ್ಲೇ ದಟ್ಟವಾದ ನಾಗರಕಾಡು. ಈ ಕಾಡಿನ ಬಗ್ಗೆ ಊರಿನಲ್ಲಿ ಅನೇಕ ಕತೆಗಳಿವೆ. ಈ ಊರಿನಲ್ಲೇ ಕಾಡಿನಲ್ಲಿ ಕಾರ್ತಿಕ್ ಎಂಬ 18 ವರ್ಷದ ಹುಡುಗ ವಾಸವಾಗಿದ್ದ. ಕಾರ್ತಿಕ್ ಚಿಕ್ಕಂದಿನಲ್ಲೇ ತಾಯಿಯನ್ನು ಕಳೆದುಕೊಂಡ. ಆತನ ತಂದೆ ಸೋಮಶೇಖರ್ ಆತನ ಏಕೈಕ ಆಸರೆಯಾಗಿದ್ದರು. ಊರಿನ ಗೌಡ ಕಾರ್ತಿಕ್ ನನ್ನು ಮಗನೆಂದು ಕರೆಯುತ್ತಿದ್ದ. ಅಪ್ಪ, ನೀನು ಎಲ್ಲಿದ್ದೀಯಾ? 8 ವರ್ಷಗಳಾದವು ನೀನು ಬಂದು. ಆ ದಿನ ನೀನು ಕಾಡಿಗೆ ಹೋದೆ, ಮತ್ತೆ ಮರಳಿ ಬರಲೇ ಇಲ್ಲ. ರಂಗಪ್ಪ ದೂರದಿಂದ ಬರುತ್ತಾನೆ. ಕಾರ್ತಿಕ್, ಕಾರ್ತಿಕ್. ಗೌಡ್ರೆ, ನಮಸ್ಕಾರ. ಏನಪ್ಪ ಬೆಳಗ್ಗೆ ಬೆಳಗ್ಗೆ ಯಾವ ಯೋಚನೆ? ಗೌರಮ್ಮ ನಿನಗಾಗಿ ತಿಂಡಿ ಮಾಡಿದ್ದಾಳೆ, ಮನೆಗೆ ಬಂದು ತಿಂಡಿ ಮಾಡು. ಗೌಡ್ರೆ, ನಿಮಗೆ ಎಷ್ಟು ಸಲ ತೊಂದರೆ ಕೊಡೋದು? ಇಷ್ಟು ವರ್ಷ ನೀವು ನನ್ನನ್ನು ಸಾಕಿದ್ದೀರಿ. ನನಗೆ ಈಗಾಗ ನಾಚಿಕೆ ಆಗತ್ತೆ. ಮಗನೇ, ನೀನು ನಮ್ಮ ಮಗನಲ್ಲ ಅಂತ ನಾವು ನಿನ್ನನ್ನು ಕಡೆಗಣಿಸಿದ್ದೀವಾ? ನಮಗೆ ದೇವರು ಕೊಡದ ಸಂತೋಷವನ್ನು ನೀನು ತಂದುಕೊಟ್ಟೆ. ಈ ಮಾತು ಮತ್ತೆ ಮಾತಾಡಬೇಡ. ಬಾ, ತಿಂಡಿ ಮಾಡ್ಕೋ. ರಂಗಪ್ಪನ ಮನೆಗೆ ಕಾರ್ತಿಕೆ ಮಧ್ಯಾಹ್ನದ ಊಟಕ್ಕೆ ಹೋದನು. ಗೌಡ್ರೆ, ನಾನು ನಿಮ್ಮ ಜೊತೆ ಒಂದು ಮಾತಾಡಬೇಕು. ಏನ್ ಮಗನೇ, ಹೇಳು. ಗೌಡ್ರೆ, 8 ವರ್ಷದಿಂದ ನೀವು ನನ್ನನ್ನು ಸಾಕಿದ್ದೀರಿ. ನಿಮಗೆ ಏನು ಕೊಟ್ಟು ಋಣ ತೀರಿಸೋದು? ನಾನು ಈಗ ದೊಡ್ಡವನಾಗಿದ್ದೇನೆ. ನನಗೂ ಏನಾದರೂ ಕೆಲಸ ಮಾಡಬೇಕು ಅಂತಿದೆ. ಏನು ಕೆಲಸ ಮಗನೇ? ನಾಳೆಯಿಂದ ನಾನು ಕಾಡಿಗೆ ಹೋಗಿ ಸೌದೆ ತರಬೇಕು ಅಂತಿದ್ದೇನೆ. ನಿಮಗೂ ಸಹಾಯ ಮಾಡಬೇಕು, ನನಗೂ ನನ್ನ ಕಾಲ ಮೇಲೆ ನಿಲ್ಲಬೇಕು. ಕಾಡ? ನಾಗರ ಕಾಡಿಗ? ಅದು ಬಹಳ ಅಪಾಯಕಾರಿ ಕಾಡು ಮಗನೇ. ಗೌಡ್ರೆ, ನಿಮ್ಮ ಆಶೀರ್ವಾದ ಇದ್ದರೆ ಏನೂ ಆಗಲ್ಲ. ನಾನು ನಾಳೆ ಬೆಳಗ್ಗೆ ಹೊರಡ್ತೇನೆ. ನಿನ್ನ ಇಷ್ಟ, ಆದರೆ ಜಾಗೃತಿಯಾಗಿ ಹೋಗು ಮಗನೇ. ಮರುದಿನ ಮುಂಜಾನೆ ನಾಗರಕಾಡಿನ ಅಂಚು. ಅಪ್ಪ ನಡೆದು ಹೋದ ದಾರಿ ಇದೇ ಆಗಿರಬೇಕು. ಇಂದು ನಾನು ಅದೇ ದಾರಿಯಲ್ಲಿ ನಡೆಯುತ್ತೇನೆ. ಏನಾದರೂ ಸಿಗಬಹುದು ಅಪ್ಪನ ಸುಳಿವು. ಕಾರ್ತಿಕ್ ಕಾಡಿನೊಳಗೆ ನಡೆಯುತ್ತಾನೆ. ಸ್ವಲ್ಪ ದೂರ ಹೋದ ನಂತರ ರಂಗಪ್ಪ ನನಗೆ ಎಷ್ಟೋ ಸಹಾಯ ಮಾಡಿದ್ದಾರೆ. ಅವರಿಗೆ ಮಕ್ಕಳಿಲ್ಲ ಅನ್ನೋ ಕೊರಗೂ ಇತ್ತು. ನಾನು ಅವರ ಕೊರಗನ್ನು ನೀಗಿಸಬೇಕು. ಅವರಿಗೆ ನಿಜವಾದ ಮಗನಾಗಬೇಕು. ಇದ್ದಕ್ಕಿದ್ದಂತೆ ಕಾರ್ತಿಕ್ನ ಗಮನ ಒಂದು ದೊಡ್ಡ ಗಿಣಿಯ ಮೇಲೆ ಬೀಳುತ್ತದೆ. ಏನಿದು? ಈ ಗಿಣಿ ಎಷ್ಟು ದೊಡ್ಡದಾಗಿದೆ! ಬೇರೆ ಗಿಣಿಗಳಿಗಿಂತ ದೊಡ್ಡದು ಮತ್ತು ನನ್ನನ್ನೇ ದಿಟ್ಟಿಸಿ ನೋಡುತ್ತಿದೆ. ಇದು ವಿಚಿತ್ರವಾಗಿದೆ. ಮಾಯಾಗಿಣಿ ಕಾರ್ತಿಕ್ನ ಹತ್ತಿರ ಬಂದು ಮನುಷ್ಯನ ಧ್ವನಿಯಲ್ಲಿ ಮಾತನಾಡುತ್ತದೆ. ಕಾರ್ತಿಕ್, ನಾನು ನಿನಗಾಗಿಯೇ ಕಾಯುತ್ತಿದ್ದೆ. ಅಯ್ಯೋ, ಇದೇನು? ಗಿಣಿ ಮಾತಾಡುತ್ತಿದೆಯಾ? ಇದು ನನ್ನ ಕಣ್ಣಿನ ಭ್ರಮೆ ಇರಬೇಕು. ಗಿಣಿ ಮನುಷ್ಯನಂತೆ ಮಾತಾಡಲು ಸಾಧ್ಯವೇ? ಇದು ನಿನ್ನ ಕಣ್ಣಿನ ಭ್ರಮೆಯಲ್ಲ ಕಾರ್ತಿಕ್. ನಾನು ನಿಜವಾಗಿಯೂ ಮಾತಾಡ್ತಿದ್ದೇನೆ. ನಿನಗೆ ನನ್ನ ಮೇಲೆ ನಂಬಿಕೆ ಬರದೇ ಇರಬಹುದು, ಆದರೆ ನಾನು ನಿನ್ನ ತಂದೆ ಸೋಮಶೇಖರ್ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದೇನೆ. ನನ್ನ ತಂದೆಯ ಬಗ್ಗೆಯಾ? ನೀನು ಹೇಗೆ ತಿಳಿದಿದ್ದೀಯಾ? ನಾನು ಒಂದು ಕಾಲದಲ್ಲಿ ಮನುಷ್ಯಳಾಗಿದ್ದೆ. ಒಬ್ಬ ದುಷ್ಟ ತಾಂತ್ರಿಕನ ಶಾಪದಿಂದ ಈ ರೂಪಕ್ಕೆ ತಿರುಗಿದೆ. ನಿನ್ನ ತಂದೆ 8 ವರ್ಷಗಳ ಹಿಂದೆ ಈ ಕಾಡಿಗೆ ಬಂದಿದ್ದರು. ಅವರು ಇನ್ನೂ ಜೀವಂತವಾಗಿದ್ದಾರೆ. ಅವರು ಎಲ್ಲಿದ್ದಾರೆಂದು ನನಗೆ ಗೊತ್ತು. ಅಯ್ಯೋ, ನನಗೇನು ಮಾಡಬೇಕೋ ತಿಳಿಯುತ್ತಿಲ್ಲ. ಇದು ನಿಜವೋ ಸುಳ್ಳೋ? ಬಹುಶಃ ಇದು ನನ್ನನ್ನು ಮೋಸಗೊಳಿಸಲು ಬಂದ ರಾಕ್ಷಸನಾಗಿರಬಹುದು. ಕಾರ್ತಿಕ್ ಭಯದಿಂದ ಊರಿನ ಕಡೆಗೆ ಓಡುತ್ತಾನೆ. ಅಯ್ಯಪ್ಪ, ಕಾರು ತುಂಬಾ ಅಪಾಯಕಾರಿ. ಅಲ್ಲಿ ಪ್ರಾಣಿಗಳು ಮನುಷ್ಯರಂತೆ ಮಾತಾಡುತ್ತವೆ. ಅದು ಖಂಡಿತ ರಾಕ್ಷಸನಾಗಿರಬೇಕು. ನಾನು ಇನ್ನು ಎಂದಿಗೂ ಆ ಕಾರಿಗೆ ಹೋಗುವುದಿಲ್ಲ. ಗೌರಮ್ಮ ಕೈಯಲ್ಲಿ ಆಹಾರದ ತಟ್ಟೆ ಹಿಡಿದು ಬರುತ್ತ. ಕಾರ್ತಿಕ್, ಕಾರ್ತಿಕ್ ಮಗನೇ! ಅಮ್ಮ, ಏನಪ್ಪ ನಿನ್ ಮುಖ ಯಾಕೆ ಹೀಗಿದೆ? ಬೆವೆದು ನೆಂದಿದ್ಯಾ? ಏನಾಯ್ತು? ಏನೂ ಇಲ್ಲ ಅಮ್ಮ, ಸ್ವಲ್ಪ ತಲೆನೋವು. ಅಯ್ಯೋ, ತಲೆನೋವಾ? ಸರಿಯಾಗಿ ವಿಶ್ರಾಂತಿ ಪಡಿ. ಇಂದು ಕಾಡಿಗೆ ಹೋಗ್ಬೇಡ. ಈ ತಿಂಡಿ ತಿನ್ನು ಮತ್ತು ಮಲಗು. ಗೌರಮ್ಮ ಹೊರಡುತ್ತಾಳೆ. ಕಾರ್ತಿಕ್ ಆಹಾರ ತಿನ್ನುತ್ತಾನೆ ಮತ್ತು ಮಲಗುತ್ತಾನೆ. ಮರುದಿನ ಮುಂಜಾನೆ ಎಚ್ಚರಗೊಂಡು ತನ್ನೊಳಗೆ ಮಾತಾಡಿಕೊಳ್ಳುತ್ತಾ, ನಾನು ನೆನ್ನೆ ತುಂಬಾ ಭಯದಿಂದ ಓಡಿ ಬಂದೆ. ಆದರೆ ಈಗಾಗ ಯೋಚಿಸಿದರೆ ಆ ಗಿಣಿಯ ಮಾತುಗಳಲ್ಲಿ ಸತ್ಯಾಂಶ ಇದೆ.
ನನ್ನ ತಂದೆಯ ಬಗ್ಗೆ ಅದು ನಿಜವಾಗಿಯೂ ಏನನ್ನೋ ತಿಳಿದಿದೆ. ಮತ್ತು ಸತ್ಯವೇನೆಂದರೆ, ಊರಿನಲ್ಲಿ ಯಾರೂ ನನ್ನ ತಂದೆಯ ಬಗ್ಗೆ ಮಾತಾಡುವುದಿಲ್ಲ. ರಂಗಪ್ಪ ಕೂಡ ಪ್ರಶ್ನೆ ಕೇಳಿದಾಗಲೆಲ್ಲ ಮುಲಾಜು ಹೊಡೆಯುತ್ತಾರೆ. ಕಾರ್ತಿಕ್ ಎದ್ದು ನಿಲ್ಲುತ್ತಾನೆ. ನಾನು ಮತ್ತೆ ಕಾಡಿಗೆ ಹೋಗಲೇಬೇಕು. ಆ ಗಿಣಿಯನ್ನು ಹುಡುಕಿ ನನ್ನ ತಂದೆಯ ಬಗ್ಗೆ ಪೂರ್ಣ ಸತ್ಯ ತಿಳಿದುಕೊಳ್ಳಬೇಕು. ಕಾರ್ತಿಕ್ ಕಾರಿನೊಳಗೆ ಹೋಗುತ್ತಾನೆ. ಇದ್ದಕ್ಕಿದ್ದಂತೆ ಮಾಯಾಗಿನಿ ಅವನ ಮುಂದೆ ಬಂದು ನಿಲ್ಲುತ್ತದೆ. ಕಾರ್ತಿಕ್, ನೀನು ಮತ್ತೆ ಬಂದೆ. ನನಗೆ ಗೊತ್ತಿತ್ತು ನೀನು ಬರುವೆ ಎಂದು. ನಿನ್ನ ಮಾತು ನನಗೆ ಈಗಲೂ ಅಚ್ಚರಿಯಾಗಿದೆ. ಆದರೆ ನನ್ನ ತಂದೆಯ ಬಗ್ಗೆ ನಿನಗೆ ಗೊತ್ತಿರುವುದನ್ನು ಹೇಳು. ನಿನ್ನ ತಂದೆ ಜೀವಂತವಾಗಿದ್ದಾರೆ. ಅವರು ಈ ಕಾಡಿನ ಒಂದು ಗುಹೆಯಲ್ಲಿ ಬಂಧಿತರಾಗಿದ್ದಾರೆ. ಒಬ್ಬ ದುಷ್ಟಶಕ್ತಿ ಅವರನ್ನು ಸೆರೆ ಹಿಡಿದಿದೆ. ಹೇಗೆ ಬಿಡಿಸುವುದು ಅವರನ್ನು? ನಾಳೆ ಹುಣ್ಣಿಮೆಯ ರಾತ್ರಿ. ಆ ರಾತ್ರಿ ನೀನು ಈ ಕಾಡಿನ ಆಳದಲ್ಲಿರುವ ಗುಹೆಗೆ ಬರಬೇಕು. ಅಲ್ಲಿ ಒಂದು ಗಾಜಿನ ಬಾಟಲಿ, ಅದನ್ನು ಹೊಡೆಯಬೇಕು. ಆ ದುಷ್ಟಶಕ್ತಿಯ ಬಂಧನದಿಂದ ನಾನು ಮುಕ್ತಳಾಗುವೆ. ಆಗ ನಿನ್ನ ತಂದೆಯನ್ನು ನಿನಗೆ ತೋರಿಸುವೆ. ನಾನು ಈಗಲೇ ಆ ದೀಪವನ್ನು ಒಡೆಯಲೇ? ಇಲ್ಲ, ನಾಳೆ ಮಾತ್ರ ಒಡೆಯಬಹುದು. ಹುಣ್ಣಿಮೆಯ ರಾತ್ರಿ ಮಾತ್ರ ಆ ಶಕ್ತಿ ದುರ್ಬಲವಾಗಿರುತ್ತದೆ. ಇಬ್ಬರೂ ಮಾತಾಡುತ್ತಿರುವಾಗ ದೂರದಲ್ಲಿ ಒಬ್ಬ ಸಂತ ಅವರನ್ನು ಗಮನಿಸುತ್ತಿರುತ್ತಾನೆ. ಕಾರ್ತಿಕ್ ಕಾಡಿನಿಂದ ಹೊರಬರುವಾಗ ಒಬ್ಬ ಸಂತ ಮರದ ಬುಡದಲ್ಲಿ ಕುಳಿತಿರ್ತಾನೆ. ಬನ್ನಿ ಮಗನೇ, ಸ್ವಲ್ಪ ಹತ್ತಿರ ಬನ್ನಿ. ಸ್ವಾಮೀಜಿ, ನಮಸ್ಕಾರ. ನೀನು ಯಾರ ಮಗನಪ್ಪ? ನಾನು ಸೋಮಶೇಖರನ ಮಗ ಕಾರ್ತಿಕ್. ಈ ಊರಿನಲ್ಲೇ ವಾಸವಾಗಿದ್ದೇನೆ. ಸ್ವಾಮೀಜಿ ಸ್ವಲ್ಪ ಬೆಚ್ಚಿ ಬೀಳುತ್ತಾರೆ. ಆದ್ರೆ ಏನೂ ಹೇಳದೆ ಮೌನವಾಗಿರ್ತಾರೆ. ಸರಿ ಮಗನೇ, ನಾನು ಬರುವೆ. ಸ್ವಾಮೀಜಿ ಹೊರಡುತ್ತಾರೆ. ಅವರು ಹೊರಟ ಕೂಡಲೇ ಮಾಯಾಗಿನಿ ಬರುತ್ತದೆ. ಆ ಸಂತ ನಿನಗೇನು ಹೇಳಿದ? ಏನೂ ಇಲ್ಲ. ನಾನು ಯಾರ ಮಗ ಅಂತ ಕೇಳಿದ್ರು ಹೇಳಿದೆ. ಕಾರ್ತಿಕ್, ಈ ಸಂತ ನಿಜವಾದ ಸಂತನಲ್ಲ. ಇವನು ನಟನೆ ಮಾಡುತ್ತಿದ್ದಾನೆ. ಇವನು ನಿಜವಾಗಿಯೂ ದುಷ್ಟಶಕ್ತಿಯ ಸೇವಕ. ಇವನು ಮಾತು ಕೇಳಬೇಡ. ಆದರೆ ಸ್ವಾಮೀಜಿಯಂತೆ ಕಾಣುತ್ತಾರೆ. ನಂಬು, ನನ್ನ ಮಾತು ಕೇಳು. ನಾಳೆ ರಾತ್ರಿ ನಿರ್ದಿಷ್ಟ ಸಮಯಕ್ಕೆ ಗುಹೆಗೆ ಬಾ. ಮಾಯಾಗಿನಿ ಹಾರಿ ಹೋಗುತ್ತದೆ. ಕಾರ್ತಿಕ್ ಊರಿಗೆ ಹೊರಡುತ್ತಾನೆ. ದೂರದಲ್ಲಿ ಸ್ವಾಮೀಜಿ ಅವನನ್ನೇ ಗಮನಿಸುತ್ತಿರುತ್ತಾರೆ. ಕಾರ್ತಿಕ್ ಊರಿಗೆ ಬಂದು ಜೋಪಡಿ ಹತ್ತಿರ ಬರುತ್ತಾನೆ. ಸ್ವಾಮೀಜಿ ಅವರ ಹಿಂದೆಯೇ ಬಂದಿರುತ್ತಾರೆ. ಕಾರ್ತಿಕ್, ಒಂದ್ ನಿಮಿಷ. ಸ್ವಾಮೀಜಿ, ನೀವು? ಮಗನೇ, ನಿನಗೊಂದು ಎಚ್ಚರಿಕೆ ಕೊಡಬೇಕು. ನಾನು ಕಾಡಿನಲ್ಲಿ ನಿನ್ನನ್ನು ಗಮನಿಸಿದೆ. ನೀನು ಒಂದು ಗಿಣಿಯ ಜೊತೆ ಮಾತಾಡುತ್ತಿದ್ದೆ. ಆ ಗಿಣಿ ಸಾಧಾರಣ ಗಿಣಿಯಲ್ಲ. ನಿಮಗೆ ಗೊತ್ತಾ, ನಾನು ನನ್ನ ತಂದೆಯನ್ನು ಹುಡುಕುತ್ತಿದ್ದೇನೆ. ಆ ಗಿಣಿಗೆ ನನ್ನ ತಂದೆಯ ಬಗ್ಗೆ ಗೊತ್ತಿದೆ. ಮಗನೇ, ನಿನ್ನ ತಂದೆ ಈಗ ಈ ಲೋಕದಲ್ಲಿ ಇಲ್ಲ. ಆ ಗಿಣಿ ನಿನ್ನನ್ನು ಮೋಸಗೊಳಿಸಿ ತನ್ನ ಶಾಪದಿಂದ ಮುಕ್ತಳಾಗಲು ನೋಡುತ್ತಿದೆ. ಸ್ವಾಮೀಜಿ, ನಾನು ಸಾಧು ಸಂತರನ್ನು ಗೌರವಿಸುತ್ತೇನೆ. ಆದರೆ ನಿಮ್ಮಂಥ ನಕಲಿ ಸಂತರನ್ನಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಕಾರ್ತಿಕ್, ನನ್ನ ಮಾತು ಕೇಳು. ಹೊರಡಿ, ಇಲ್ಲದಿದ್ದರೆ ಕೆಟ್ಟದಾಗುತ್ತದೆ. ಕಾರ್ತಿಕ್ ಜೋಪಡಿಯೊಳಗೆ ಹೋಗುತ್ತಾನೆ. ಸ್ವಾಮೀಜಿ ನಿಟ್ಟುಸಿರು ಬಿಡುತ್ತಾರೆ. ರಂಗಪ್ಪ ಮತ್ತು ಗೌರಮ್ಮ ಮನೆಯಿಂದ ಹೊರಬರುತ್ತಾರೆ. ಸ್ವಾಮೀಜಿ ಅಲ್ಲೇ ನಿಂತಿರ್ತಾರೆ. ಸ್ವಾಮೀಜಿ, ನೀವು ಇಲ್ಲಿ? ಏನಾಯ್ತು? ರಂಗಪ್ಪ, ನಾನು ಕಾರ್ತಿಕ್ಗೆ ಸತ್ಯ ಹೇಳಲು ಪ್ರಯತ್ನಿಸಿದೆ. ಆದರೆ ಅವನು ಕೇಳುತ್ತಿಲ್ಲ. ಆ ಗಿಣಿ ಒಂದು ದುಷ್ಟಶಕ್ತಿ. ಅವಳು ಶಾಪದಿಂದ ಮುಕ್ತಳಾದರೆ ಈ ಊರಿಗೆ ದೊಡ್ಡ ಅನಾಹುತವಾಗುತ್ತದೆ. ಯಾರೂ ಉಳಿಯುವುದಿಲ್ಲ. ಏನ್ ಸ್ವಾಮೀಜಿ, ಹಾಗಾದ್ರೆ ಕಾರ್ತಿಕ್ ಅಪಾಯದಲ್ಲಿದ್ದಾನೆಯೇ? ಸ್ವಾಮೀಜಿ, ನಾನು ಅವನಿಗೆ ಹೇಳಿ ನೋಡುತ್ತೇನೆ. ರಂಗಪ್ಪ ಕಾರ್ತಿಕ್ನ ಜೋಪಡಿಗೆ ಹೋಗ್ತಾನೆ. ಕಾರ್ತಿಕ್, ಗೌರ್ರೆ, ನೀವು ಈ ವೇಳೆ? ಮಗನೇ, ನಾನು ಕೇಳಿದ್ದು ನಿಜವೇ? ನೀನು ಕಾಡಿನಲ್ಲಿ ಒಂದು ಗಿಣಿಯ ಜೊತೆ ಮಾತಾಡುತ್ತಿದ್ದೀಯಾ? ಅದು ಮನುಷ್ಯರಂತೆ ಮಾತಾಡುತ್ತದೆಯಾ? ಓಹೋ, ನಿಮ್ಗೆ ಗೊತ್ತಾಗ್ಬಿಟ್ಟಿತಾ? ಆ ಸಂತನೇ ಹೇಳಿದಿರಬೇಕು. ಗೌರ್ರೆ, 8 ವರ್ಷಗಳ ಹಿಂದೆ ನನ್ನ ತಂದೆ ನಿಗೂಢವಾಗಿ ಕಾಣೆಯಾದರು. ಆ ಗಿಣಿಗೆ ನನ್ನ ತಂದೆ ಎಲ್ಲಿದ್ದಾರೆಂದು ಗೊತ್ತು. ನಾನು ನನ್ನ ತಂದೆಯನ್ನು ಹುಡುಕಲೇಬೇಕು. ಮಗನೇ, ನಿನಗೆ ನಿನ್ನ ತಂದೆಯ ಬಗ್ಗೆ ಏನೂ ಗೊತ್ತಿಲ್ಲ. ಹೌದು, ನನಗೆ ಗೊತ್ತಿಲ್ಲ. ನೀವು ಎಂದೂ ಹೇಳಲಿಲ್ಲ. ಊರಿನವರೂ ಹೇಳಲಿಲ್ಲ. ನಾನು ಹೇಗೆ ತಿಳಿದುಕೊಳ್ಳಲಿ?
ಈಗ ನಾನು ಯಾರ ಮಾತನ್ನೂ ಕೇಳುವುದಿಲ್ಲ. ನಾಳೆ ಹುಣ್ಣಿಮೆಯ ರಾತ್ರಿ ನಾನು ಆ ಗಿಣಿಯನ್ನು ಶಾಪದಿಂದ ಮುಕ್ತಗೊಳಿಸುತ್ತೇನೆ. ಅವಳು ನನ್ನ ತಂದೆಯನ್ನು ತೋರಿಸುತ್ತಾಳೆ. ಕಾರ್ತಿಕ್ ಕೋಪದಿಂದ ಹೊರಗೆ ಹೋಗುತ್ತಾನೆ. ಕಾರ್ತಿಕ್, ಕೇಳು. ಕಾರ್ತಿಕ್. ಹುಣ್ಣಿಮೆಯ ರಾತ್ರಿ ಗುಹೆಯ ಬಳಿ ರಂಗಪ್ಪ ಮತ್ತು ಸ್ವಾಮೀಜಿ ಗುಹೆಯ ಒಂದು ಮೂಲೆಯಲ್ಲಿ ಅಡಗಿ ಕುಳಿತಿರುತ್ತಾರೆ. ಇದೇ ಆ ಗುಹೆ. ಒಳಗೆ ಒಂದು ಗಾಜಿನ ಬಾಟಲಿ. ಅದರಲ್ಲಿ ಆ ದುಷ್ಟಶಕ್ತಿಯ ಶಕ್ತಿ ಸೆರೆಯಾಗಿದೆ. ಕಾರ್ತಿಕ್ ಇಲ್ಲಿಗೆ ಬರಲೇಬೇಕು. ಅವನು ಬಂದರೆ ನಾವು ಅವನನ್ನು ತಡೆಯಬೇಕು. ಇದ್ದಕ್ಕಿದ್ದಂತೆ ಕಾರ್ತಿಕ್ ಅಲ್ಲಿಗೆ ಬರ್ತಾನೆ. ಮಾಯಾ ಗಿಣಿ ಹಾರಿ ಬಂದು ಅವನ ಹತ್ರ ನಿಲ್ಲುತ್ತದೆ. ಕಾರ್ತಿಕ್, ಸ್ವಾಮಿ ಮತ್ತು ರಂಗಪ್ಪ ಇಲ್ಲಿ ಅಡಗಿ ಕುಳಿತಿದ್ದಾರೆ. ಅವರು ನಿನ್ನನ್ನು ತಡೆಯಲು ಬಂದಿದ್ದಾರೆ. ಆದರೆ ನೀನು ಅವರ ಮಾತು ಕೇಳಬೇಡ. ನಿನ್ನ ತಂದೆಯನ್ನು ನೋಡಬೇಕಾದ್ರೆ ಈ ದೀಪವನ್ನು ಒಡೆಯಲೇಬೇಕು. ನಾನು ಅವರ ಮಾತು ಕೇಳುವುದಿಲ್ಲ. ನನ್ನ ತಂದೆಯನ್ನು ನಾನು ನೋಡಲೇಬೇಕು. ಕಾರ್ತಿಕ್ ಗುಹೆಯೊಳಗೆ ಹೋಗಿ ಗಾಜಿನ ಬಾಟರನ್ನು ತರುತ್ತಾನೆ. ಕಾರ್ತಿಕ್, ಅದನ್ನು ನಿಲ್ಲಿಸು. ಒಡೆಯಲು ಹೊರಟಾಗ ಆ ಗಾಜಿನ ಬಟ್ಟಲು ಒಡೆಯಬೇಡ. ಇಲ್ಲ, ನಾನು ನನ್ನ ತಂದೆಯನ್ನು ನೋಡಲೇಬೇಕು. ಕಾರ್ತಿಕ್, ನನ್ನ ಮಾತು ಕೇಳು. ಈ ಗಿಣಿ ಸಾಧಾರಣ ಪಕ್ಷಿಯಲ್ಲ. ಇದೊಂದು ದುಷ್ಟ ಶಕ್ತಿ, ಮಾಯಾವಿ. 10 ವರ್ಷಗಳ ಹಿಂದೆ ಈಕೆ ಈ ಕಾಡಿನಲ್ಲಿ ಆತಂಕ ಸೃಷ್ಟಿಸಿದ್ದಳು. ಯಾರು ಈ ಕಾಡಿಗೆ ಬಂದರೂ ಮರಳಿ ಹೋಗುತ್ತಿರಲಿಲ್ಲ. ಆಗ ನಿನ್ನ ತಂದೆ ಮತ್ತು ನಾನು ಈಕೆಯನ್ನು ಸೋಲಿಸಲು ನಿರ್ಧರಿಸಿದ್ವಿ. ನಾವು ಸ್ವಾಮೀಜಿಯ ಬಳಿ ಉಪಾಯ ಕೇಳಿದ್ವಿ. ಅವರು ಹೇಳಿದ್ರು, ಈ ದುಷ್ಟಶಕ್ತಿಯನ್ನು ಸೋಲಿಸಲು ನಿಮ್ಮಿಬ್ಬರಲ್ಲಿ ಒಬ್ಬರು ಈ ಕಾಡಿನ ಬಾವಿಗೆ ಹಾರಿ ಬಲಿ ಕೊಡಬೇಕು ಅಂತ. ಹಾಗಾದರೆ ನನ್ನ ತಂದೆ? ಹೌದು ಮಗನೇ, ನಿನ್ನ ತಂದೆ ಸೋಮಶೇಖರ್ ಮುಂದೆ ಬಂದು ಆ ಬಾವಿಗೆ ಹಾರಿದ್ರು. ಸ್ವಾಮೀಜಿ ಆಗ ಈ ದುಷ್ಟಶಕ್ತಿಯನ್ನು ಈ ಗಾಜಿನಲ್ಲಿ ಸೆರೆ ಹಿಡಿದು ಇದನ್ನು ಗಿಣಿಯ ರೂಪಕ್ಕೆ ತಿರುಗಿಸಿದರು. ಅಂದಿನಿಂದ ಇದು ಮಾತಾಡುವ ಗಿಣಿಯಾಗಿ ಇಲ್ಲೇ ಇತ್ತು. ಈ ರಹಸ್ಯ ನಮಗಿಬ್ಬರಿಗೆ ಮಾತ್ರ ಗೊತ್ತಿತ್ತು. ನಿನಗೆ ಹೇಳಲಿಲ್ಲ, ಯಾಕೆಂದ್ರೆ ನೀನು ದುಃಖಿತನಾಗುತ್ತೀಯಾ ಎಂದು. ಅಲ್ಲಿ ಮಾಯಾ ಗಿಣಿ ಬರುತ್ತದೆ. ಕಾರ್ತಿಕ್, ಇವರು ಸುಳ್ಳು ಹೇಳುತ್ತಿದ್ದಾರೆ. ಸತ್ಯ ನನ್ನ ಬಳಿ ಇದೆ. ನಿನ್ನ ತಂದೆ ಜೀವಂತವಾಗಿದ್ದಾರೆ. ಈ ಗಾಜಿನ ಬಟ್ಟಲು ಒಡೆದರೆ ನೀನು ಅವರನ್ನು ನೋಡಬಹುದು. ಇವರು ನಿನಗೆ ಸಹಾಯ ಮಾಡಿದ್ದಾರೆ? ಎಂದೂ ಮಾಡಿಲ್ಲ. ನಿನಗೆ ಧನ, ರತ್ನ, ವಜ್ರಗಳು ಬೇಕಾದರೆ ನಾನು ಕೊಟ್ಟೆನಲ್ವೇ? ಕಾರ್ತಿಕ್ ಗೊಂದಲದಲ್ಲಿ ಬೀಳುತ್ತಾನೆ. ಒಂದು ಕ್ಷಣ ಯೋಚಿಸಿ, ನನಗೆ ಏನು ಮಾಡಬೇಕೋ ತಿಳಿಯುತ್ತಿಲ್ಲ. ಇದ್ದಕ್ಕಿದ್ದಂತೆ ಕಾರ್ತಿಕ್ ಗಾಜಿನ ಬಟ್ಟಲು ನೆಲಕ್ಕೆ ಬಿಸಾಡಿ ಒಡೆದು ಬಿಡ್ತಾನೆ. ದೀಪ ಒಡೆದ ತಕ್ಷಣ ಮಾಯಾಗಿನಿ ಒಂದು ಭಯಂಕರ ರಾಕ್ಷಸಿಯಾಗಿ ರೂಪಾಂತರಗೊಳ್ಳುತ್ತಾಳೆ. ಕಾರ್ತಿಕ್, ನೀನು ನನ್ನ ಕೆಲಸ ಬಹಳ ಸುಲಭ ಮಾಡಿದೆ. ನಾನು ಈಗ ಮುಕ್ತಳು. ಈ ಊರಿನವರೆಲ್ಲರನ್ನೂ ನಾನು ನಾಶ ಮಾಡುತ್ತೇನೆ. ಕಾರ್ತಿಕ್, ನೀನು ದೊಡ್ಡ ತಪ್ಪು ಮಾಡಿದೆ. ಇವತ್ತು ನಿಮ್ಮಲ್ಲಿ ಯಾರನ್ನೂ ಬದುಕುಳಿಯಲು ಬಿಡುವುದಿಲ್ಲ. ಅಲ್ಲಿ ನಗುತ್ತಾ ರಾಕ್ಷಸ ಮಾಯವಾಗುತ್ತಾನೆ. ನೋಡಿದೆಯಾ ಮಗನೇ, ನೀನು ಮಾಡಿದ ತಪ್ಪನ್ನು? ಗೌಡ್ರೆ, ನನ್ನನ್ನು ಕ್ಷಮಿಸಿ. ನಾನು ಆಕೆಯ ಮೋಸಕ್ಕೆ ಬಿದ್ದೆ. ಈಗ ಏನು ಮಾಡುವುದು? ಒಂದೇ ಒಂದು ಉಪಾಯವಿದೆ. ನಾವು ತಕ್ಷಣ ಆ ಬಾವಿಯ ಬಳಿಗೆ ಹೋಗಬೇಕು. ಮೂವರು ಬಾವಿಯ ಕಡೆಗೆ ಓಡುತ್ತಾರೆ. ರಾಕ್ಷಸಿ ಅವರ ಹಿಂದೆಯೇ ಬರುತ್ತಾನೆ. ಎಲ್ಲರೂ ಬಾವಿಯ ಬಳಿ ತಲುಪುತ್ತಾರೆ. ಈ ರಾಕ್ಷಸ ಮತ್ತೆ ಸೆರೆ ಹಿಡಿಯಲು ಒಂದೇ ದಾರಿ. ನಿಮ್ಮಿಬ್ಬರಲ್ಲಿ ಒಬ್ಬರು ಈ ಬಾವಿಗೆ ಹಾರಿ ಬಲಿ ಕೊಡಬೇಕು. ಅದೇ ಏಕೈಕ ಮಾರ್ಗ. ನಾನು ಹಾರುತ್ತೇನೆ. ಇಲ್ಲ ಗೌಡ್ರೆ, ಈ ಸಮಸ್ಯೆಯನ್ನು ನಾನೇ ಸೃಷ್ಟಿಸಿದ್ದು. ಆದ್ದರಿಂದ ಈ ಬಲಿಯನ್ನು ನಾನೇ ಕೊಡಬೇಕು. ನೀವು ನನ್ನನ್ನು 8 ವರ್ಷ ಸಾಕಿದ್ದೀರಿ. ನಿಮ್ಮ ಋಣ ತೀರಿಸಲು ಇದೇ ಸಮಯ. ಇಲ್ಲ ಮಗನೇ, ನೀನು ಬೇಡ. ಗೌಡ್ರೆ, ಸ್ವಾಮೀಜಿ, ನನಗಾಗಿ ಪ್ರಾರ್ಥಿಸಿ. ಮತ್ತು ನನ್ನ ತಂದೆಗೆ ನಾನು ಹೇಳಬೇಕಿತ್ತು, ನಾನು ಅವರನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು. ಕಾರ್ತಿಕ್ ಬಾವಿಗೆ ಹಾರಿ ಬಲಿಯಾಗುತ್ತಾನೆ. ದುಷ್ಟಶಕ್ತಿ ಮತ್ತೆ ಸೆರೆಯಾಗುತ್ತದೆ. ರಾಕ್ಷಸ ಮತ್ತೆ ಗಿಣಿಯ ರೂಪಕ್ಕೆ ತಿರುಗುತ್ತದೆ. ಆದ್ರೆ ಈ ಬಾರಿ ಮಾತನಾಡುವ ಶಕ್ತಿ ಇರುವುದಿಲ್ಲ. ರಂಗಪ್ಪ ಬಾವಿಯ ಬಳಿ ಕಣ್ಣೀರಿಡುತ್ತಾನೆ. ಕಾರ್ತಿಕ್, ಮಗನೇ, ನೀನು ನಿಜವಾದ ವೀರ.
ನಿನ್ನ ತಂದೆಯ ಹಾಗೆಯೇ ನೀನು ಬಲಿದಾನ ಮಾಡಿದೆ. ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ಇಬ್ಬರು ಮಾತನಾಡುತ್ತಿದ್ದರು. ಗಿಣಿ ನೋಡುತ್ತಿತ್ತು, ಆದರೆ ಅದಕ್ಕೆ ಮಾತನಾಡಲು ಶಕ್ತಿ ಇರಲಿಲ್ಲ. ಕೆಲವು ದಿನಗಳ ನಂತರ ಗೌರಮ್ಮ, ರಂಗಪ್ಪ ತನ್ನ ಮನೆ ಮುಂದೆ ಕುಳಿತಿದ್ದಾರೆ. ಮಾತನಾಡ್ತಾರೆ. ರಂಗಪ್ಪ, ನೀವಿನ್ನೂ ಕಾರ್ತಿಕ್ನ ನೆನಪಿನಲ್ಲೇ ಇದ್ದೀರಿ. ಗೌರಮ್ಮ, ಆ ಹುಡುಗ ನಮಗೆ ದೇವರು ಕೊಟ್ಟ ವರವಾಗಿದ್ದ. ನಮ್ಮ ಊರನ್ನೇ ಉಳಿಸಿದ. ಅವನ ತಂದೆ ಸೋಮಶೇಖರ್ 10 ವರ್ಷಗಳ ಹಿಂದೆ ಈ ಊರನ್ನು ಉಳಿಸಿದ್ದರು. ಈಗ ಕಾರ್ತಿಕ್. ತಂದೆ ಮಗ ಇಬ್ಬರೂ ವೀರರು. ಕಾರ್ತಿಕ್, ನೀನ್ ಎಲ್ಲೇ ಇರ್ಲಿ, ನಿನ್ಗೆ ಶಾಂತಿ ಸಿಗ್ಲಿ ಮಗನೇ. ದೂರದಲ್ಲಿ ಒಂದು ಗಿಣಿ ಹಾರುತ್ತದೆ. ಅದು ಸದ್ದು ಮಾಡದೆ ಮೌನವಾಗಿ ಹಾರಿಹೋಗುತ್ತದೆ. ಕಾಡಿನಲ್ಲಿ ಶಾಂತಿ ನೆಲೆಸಿದೆ. ಶಿವನಹಳ್ಳಿ ಇಂದಿಗೂ ಶಾಂತಿಯಿಂದಿದೆ. ಆದರೆ ಕಾಡಿನ ಅಂಚಿನಲ್ಲಿ ಹುಣ್ಣಿಮೆಯ ರಾತ್ರಿ ಒಂದು ಮೌನನ ಗಿಣಿ ಹಾರುವುದನ್ನು ಇಂದಿಗೂ ಜನ ನೋಡಬಹುದು. ಮತ್ತು ಬಾವಿಯ ಬಳಿ ಒಬ್ಬ ತಂದೆ ಮತ್ತು ಮಗನ ಆತ್ಮಗಳು ಇಂದಿಗೂ ಶಾಂತಿಯಿಂದ ವಿಹರಿಸುತ್ತವೆ ಎಂಬ ನಂಬಿಕೆ ಊರಿನಲ್ಲಿದೆ. ಪ್ರೀತಿ ಮತ್ತು ತ್ಯಾಗವೇ ನಿಜವಾದ ಶಕ್ತಿ. ಸತ್ಯವನ್ನು ತಿಳಿಯದೇ ಮಾಡಿದ ನಿರ್ಧಾರ ದುರಂತಕ್ಕೆ ಕಾರಣವಾಗಬಹುದು, ಆದರೆ ಆ ದುರಂತವನ್ನು ಸರಿಪಡಿಸಲು ಮಾಡಿದ ತ್ಯಾಗ ಅಮರವಾಗುತ್ತದೆ.